ತಿನ್ನಿಸೋ ಸಂಸ್ಕೃತಿ, ಉಣಿಸೋ ಸಂಸ್ಕೃತಿ. ಒಂದು ಊರೊಳಗೆ 9 ತಿಂಗಳಾಗಿದ್ದು ಹೆಣ್ಮಕ್ಳಿಗೆ ಬೇನಿಗಳು ಪ್ರಾರಂಭವಾಗಿದ್ವು. ತಾಯಿ ಒದ್ದಾಡ್ತಿದ್ದಳು, ತ್ರಾಸ ಆಗ್ತಿತ್ತು. ತ್ರಾಸ ಆಗೋ ಕಾಲದೊಳಗೆ ಚೀರ್ತಿದ್ದಳು. ಗಂಡ ಕುಡುಕ, ಬಹಳ ಕುಡುಕ. ಯವಾ ಹೆಂಡತಿಯನ್ನು ನೋಡ್ತಿದ್ದಿಲ್ಲ. ಹೆಣ್ಮಗಳು ಚೀರ್ತಾ ಇದ್ದಾಳೆ. ಚೀರುವ ಕಾಲಕ್ಕೆ ಯಾರಾದರೂ ಬರ್ರಿ, ನನ್ನ ಕಾಪಾಡ್ರಿ, ಇದರೊಳಗೆ ದುಃಖದೊಳಗೆ ಬಿದ್ದೀನಿ, ನನ್ನ ಕಾಪಾಡ್ರಿ ಅಂಥೇಳಿ ಹೆಣ್ಮಗಳು ತನ್ನ ನೋವನ್ನು, ತನ್ನ ಕಷ್ಟನ್ನು ಹೊರಗೆ ಹಾಕ್ತಾ ಇದ್ದಾಳೆ. ಲಕ್ಷ್ಯ ಕೊಟ್ಟು ಕೇಳಬೇಕು. ಇಷ್ಟ ಆಗ್ತಾ ಇದೆ. ಹುಡುಗ ಮುಂಜಾನೆ ಮನೆ ಮೇಲೆ ನಿಂತು ದಾಳಂಬರಿ ಹಣ್ಣನ್ನು ತಿನ್ನುತ್ತಾ ಇದ್ದಾನೆ. ಅವನ ಕಿವಿಗೆ ಬಿತ್ತು. ಏನು ಬಿತ್ತು ಅಂತಂದ್ರೆ, ಯಾರೋ ಅಳ್ಳಾಕತ್ತಾರ, ಯಾರಿಗೋ ದುಃಖ ಆಗ್ಯದ ಅಂಥೇಳಿ ಹುಡುಗ ದಾಳಿಂಬೆ ತಿನ್ನತಕ್ಕಂಥ ಪ್ಲೇಟನ್ನು ಬಾಜುಕಿನೊಳಗಿಟ್ಟು ಕೆಳಗೆ ಹೋಗಿ ನೋಡ್ತಾನೆ. ಒಬ್ಬಕ್ಕೆ 9 ತಿಂಗಳು ತುಂಬಿರ್ತಕ್ಕಂಥ ಹೆಣ್ಮಗಳು ಒದ್ದಾಡಕತ್ತಾಳ. ಯಾರೂ ಒಬ್ಬರು ಸಹಾಯಕ್ಕೆ ಬರ್ತಿಲ್ಲ. ಹೆಣ್ಮಗಳು ಕಣ್ಣೀರು ಹಾಕಾಕತ್ತಾಳ. ಹುಡುಗ ತಾನ ಈಗ ತ್ರಾಸದೊಳಗದಾಳ. ಮನೆಗೆ ಓಡ್ಕೋಂತ ಬರ್ತಾನ. ಅವ್ವ ಮನೆ ಒಳಗಿರೋದಿಲ್ಲ. ಅವ್ವ ಟ್ರೆಜರಿ ಇರ್ತದೆ. ಟ್ರೆಜರಿ, ಆ ಟ್ರೆಜರಿ ಬಾಕಲ ತೆಗಿತಾನ. ಕಪಾಟ ತೆಗೆದು ಬಾಕಲ ತೆಗೆದು ಅದ್ರೊಳಗೆ ಅವನು 2 ಬಂಗಾರ ಬಳಿ ಇರ್ತಾವ. 2 ಬಂಗಾರ ಬಳಿ. ಹುಡುಗಿದ್ದವ ಹಿಂಗೆ ಮಾಡ್ತಾನ. ನಮ್ಮ ಅವ್ಗೆ ಏನಾರು ಹೇಳ್ಕೋಬಹುದು. ಈ ಹೆಣ್ಮಗಳು ಸತ್ತು ಹೋಗಿ ಬಿಡ್ತಾಳ. ಆ ಕೂಸು ಸತ್ತು ಹೋಗ್ತದ. ಕೂಸು ಸತ್ತು ಹೋತಪ್ಪ ಅಂದ್ರೆ ಇದು ಸರಿ ಆಗೋದಿಲ್ಲ ಅಂಥೇಳಿ 1 ಬಂಗಾರದ ಬಳಿ ತಗೊಂಡು ಹುಡುಗ ಓಡ್ಕೊಂತ 4-5 ಜನ ಎಲ್ಲ ಕೈ ಕಟ್ಟಿ ನಿಂತಿರ್ತಾರೆ. ಯಾರೋ ಹೆಣ್ಮಗಳನ್ನ ದವಾಖಾನೆಗೆ ತಗೊಂಡು ಹೋಗಾಕ ತಯಾರಿಲ್ಲ. ಅಂತಹ ಕಾಲದೊಳಗೆ ಹುಡುಗ ಓಡ್ಕೊಂತ ಬಂದು ಆ 4-6 ಮಂದಿ ಕೈ ಒಳಗೆ ಬಂಗಾರದ ಬಳಿ ಕೊಟ್ಟ ಹೇಳ್ತಾನಂತ, ನಮ್ಮವು ನನಗೆ ಸಂಸ್ಕಾರ ಭಾಳ ಚಲೋ ಕೊಟ್ಟಾಳ. ಆ ಹೆಣ್ಮಗಳು ಅಳೋದು ನನ್ನ ಕಿವಿಗೆ ಕೇಳಕ್ಕೆ ಆಗ್ವತ್ತು. ಅದಕ್ಕಾಗಿ ಏನು ಮಾಡ್ರಿ ಅಂತಂದ್ರೆ, ಈ ಬಂಗಾರದ ಬಳಿ ತಗೊಂಡು ಹೆಂಗರೆ ಮಾಡಿ ಆ ಹೆಣ್ಮಗಳನ್ನು ಉಳಿಸ್ರಿ ಅಂತೇಳಿ ಹುಡುಗಿದ್ದವು ಬಂಗಾರದ ಬಳಿಯನ್ನು ತೆಗೆದುಕೊಂಡು ಆ ಹಿರಿಯರ ಕೈ ಒಳಗೆ ಕೊಟ್ಟ. ಹಿರಿಯರಿದ್ದವರು ಆ ಹೆಣ್ಮಗಳನ್ನು ಕರ್ಕೊಂಡು ದವಾಖಾನೆಗೆ ತಗೊಂಡು ಹೋಗ್ತಾರೆ. ನೆನಪಿಟ್ಕೊಳ್ರಿ, ದವಾಖಾನೆ ಕರ್ಕೊಂಡು ಹೋದ್ರು. ಆ ತಾಯಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಲು. ಮಗು ಬಹಳ ಚಂದ ಇತ್ತವ. ಮಗುವನ್ನು ನೋಡಿದ್ರೆ ದುಃಖವನ್ನೇ ಮರಿಬೇಕು, ಅಷ್ಟು ಚಂದ ಮಗು. ಇಷ್ಟೆಲ್ಲ ಆಗ್ಯದ. ರೊಕ್ಕ ಖರ್ಚು ಮಾಡ್ಯಾರ. ಹೆಣ್ಮಗಳಿಗೆ ಹಣ್ಣು ತಂದು ಕೊಟ್ಟಾರ, ಹೆಣ್ಮಗಳಿಗೆ ಹಾಲು ತಂದು ಕೊಟ್ಟಾರ. ಹೆಣ್ಮಗಳು ಊಟ ಮಾಡ್ಯಾಳ. ಎಲ್ಲ ಮಾಡಿ ಆರಾಮಾಗಿ ಆಸ್ಪತ್ರೆ ಒಳಗೆ ದವಾಖಾನೆ ಒಳಗೆ ಮಲ್ಕೊಂಡಾಳ ತಾಯಿ. ಮಲ್ಕೊಂಡಿರೋ ಕಾಲಕ್ಕೆ ತಾಯಿ ಬಂಧುಗಳ ಮನೆಗೆ ಹಬ್ಬಕ್ಕೆ ಹೋದ ತಾಯಿ ಮನೆಗೆ ಬರ್ತಾಳ. ಮನೆಗೆ ಬಂದಿರತಕ್ಕಂಥ ತಾಯಿ ನೋಡ್ತಾಳ. ಟೇಜರಿ ತೆಗಿತಾಳೆವಾ. ಟೇಜರಿ ತೆಗೆದು ನೋಡ್ತಾಳ. 1 ಬಳಿ ಕಾಣ್ತಿಲ್ಲ, ಒಂದು ಬಳಿ ಅದ. ಮಗನಿಗೆ ಕೇಳ್ತಾಳ, ಯಪ್ಪ ಬಳಿ ಎಲ್ಲಿ ಹೋತು? ಯಪ್ಪ ಬಳಿ ಎಲ್ಲಿ ಹೋತು ಅಂತ ಹೇಳಿದಾಗ ಮಗ ಹೇಳ್ತಾನ, ಯವ್ವ ನಮ್ಮ ಓಣಿ ಒಳಗ, ನಮ್ಮ ಬೀದಿ ಒಳಗ, ಮೂಲಿ ಒಳಗ ಒಂದು ಮನಿ ಇತ್ತೆಲ್ಲ, ಮನಿ ಒಳಗಿರ್ತಕ್ಕಂಥ ಹೆಣ್ಮಗಳು. ನಿನಗೂ ಗೊತ್ತೈತಿ, ಬಸರು ಇದ್ಲೇವಾ, ಬೇನು ಚಾಲವಾಗಿದ್ದು ತಾಯಿ ಬಹಳ ತ್ರಾಸ ಮಾಡ್ಕೊಳ್ತಿದ್ಳು. ದೇವರೇ ಭಗವಂತ ಎಲ್ಲಿದ್ದೀಯ? ಗುಡಿ ಒಳಗೆ ಕಲ್ಲಾಗಿ ಕುತ್ತಿ ಏನು? ನನ್ನ ಮೊರೆ ಕೇಳುವುದಿಲ್ಲವೇನು ದೇವರೇ? ಬಾ ಬಾ ಅಂತೇಳಿ ಭಗವಂತನನ್ನು ಕರೀತಿದ್ಲೇವ. ನೀ ನನಗೊಂದು ಮಾತು ಹೇಳಿದ್ದೇವ, ಉಣಸಾಗೊಮ್ಮಿ, ಉಡಾಗೊಮ್ಮಿ, ನಡೆಯುವಾಗೊಮ್ಮೆ ಒಂದು ಮಾತು ಹೇಳ್ತಿದ್ದಿ. ಬಾಜುಕ್ಕಿದ್ದವರು ಕಣ್ಣಾಗ ನೀರು ಹಾಕಿದಿರ್ತಮ್ಮ, ಕೈ ಕಟ್ಟಿಕೊಂಡು ನಿಂದಿರಬಾರ್ದು, ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡುವಂತ ಹೇಳಿ ನನಗ ತುತ್ತು ಉಣಸುವಾಗಿ ಹೇಳಿದ್ದೇವ. ಅದಕ್ಕಾಗಿ ಆ ಹೆಣ್ಮಗಳಿಗೆ ಹೋಗಿ ಒಂದು ಬಳಿ ಕೊಟ್ಟು ಬಂದೀನಿ ಅನ್ನತಕ್ಕಂಥ ಮಾತನ್ನ ಹುಡುಗ ಹೇಳಿಬಿಟ್ಟ. ಯಾವಾಗ ಆ ಬಳಿ ಕೊಟ್ಟು ಬಂದೀನಿ ಅಂತೇಳಿ ಹುಡುಗ ಹೇಳಿದಲ್ಲ, ತಾಯಿ ಇದ್ದಕ್ಕಿ ಮೌಲಿ ಒಳಗೊಂದು ಬಡಿಗಿತ್ತವ್ವ. ಬಡಿಗಿ ತಗೋತಾಳ. ಬಡಿಗಿ ತಗೊಂಡು ಹುಡುಗನನ್ನ ಹೊಡಿತಾಳ. ಹುಡುಗ ಹೇಳ್ತಾನೆ, ಇವ ತಪ್ಪಾಗಿತ್ತು, ನಮ್ಮ ಹೆಂಗ ಮಾಡೋದಿಲ್ಲ, ನನ್ನನ್ನು ಬಿಟ್ಟು ಬಿಡ್ಯವ, ನನ್ನ ಹೊಡಿಬೇಡ, ಮೈ ನೋಸಲಾಕತ್ತದ, ಬಾರ್ ಮೂಡಾಕತ್ತವ ನನ್ನ ತಾಯಿ, ಹೊಡಿಬೇಡ ಅಂತ ಹೇಳಿ ಮಗ ಇದ್ದವ ಹೇಳುವಾಗ ಮಗನನ್ನ ಬಡ್ಕೊಂತ ಓಣ್ಯಾಗ ತಗೊಂಡು ಬರ್ತಾಳ ತಾಯಿ. ಓಣಿ ಒಳಗೆ ತಗೊಂಡು ಬಂದಾಗ ಊರಾಗ ಮಂದಿ ಸೇರ್ತದೇವ. ಸೇರಿದಾಗ ಹೇಳ್ತಾರೆ, ಯಾಕೆ ಬಡ್ಯಾಕತ್ತಿ ತಾಯಿ? ಮಗನನ್ನ ಯಾಕೆ ಬಡ್ಯಾಕತ್ತಿ?
ಯಾಕೆ ಬಡಿಯಾಕತ್ತಿ ಅಂತಂದಾಗ ತಾಯಿ ಹೇಳ್ತಾಳ, ಇವ ಒಂದು ಬಳಿ ತೆಗೆದುಕೊಂಡು ಹೋಗಿ ಕೊಟ್ಟು ಬಂದಾನ. ಅವಾಗ ಅವ್ರು ಹೇಳ್ತಾರ, ಇವಾ ನಿನ್ನ ಮಗ ಒಂದು ಬಳಿ ತಂದು ಕೊಟ್ಟದಕ್ಕಾಗಿ ಅಕ್ಕಿ ಉಡಿ ಒಳಗ ಅಕ್ಕಿ ಮಡಿಲೊಳಗ ಬಂಗಾರದಂತ ಹುಡುಗ ಆಡಾಕತ್ತೈತಿವ, ಎದಿ ಹಾಲು ಕುಡಿಯಾಕತ್ತದ. ನಿನ್ನ ಮಗ ಪುಣ್ಯದ ಕೆಲಸ ಮಾಡ್ಯಾನ, ಅವಾಗ್ಯಾಕೆ ಹೊಡಿತಿ ತಾಯಿ, ಅವಾಗ್ಯಾಕೆ ಹೊಡಿತಿ? ಅವಾಗ ತಾಯಿ ಹೇಳ್ತಾಳಂತ ಅದ್ಭುತವಾಗಿರೋ ಮಾತಿವ, ನೆನಪಿಟ್ಕೊಳ್ಬೇಕು, ಅದ್ಭುತವಾಗಿರೋ ಮಾತು. ಅವ್ವ ನುಡಿತಾಳ, ನನ್ನ ಮಗನಿಗೆ ಎಂಥ ಸಂಸ್ಕಾರ ಕೊಟ್ಟೇನೆ ಗೊತ್ತೇನು, ನನ್ನ ಮಗನಿಗೆ ಎಂಥ ಸಂಸ್ಕಾರ ಕೊಟ್ಟೇನು ಗೊತ್ತೇನು? ನನ್ನ ಮಗ ಒಂದ ಬಳಿ ಕೊಟ್ಟಾನ, ನನ್ನ ಮಗನಿಗೆ ಯಾಕೆ ಬಡಿಯಾಕತ್ತೀನಿ ಅಂತಂದ್ರ ಇನ್ನೊಂದು ಬಳಿ ಅಲ್ಲೇ ಬಿಟ್ಟು ಹೋಗ್ಯಾನ, ಅದನ್ನೂ ಬಳಿ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ನನ್ನ ಮಗನಿಗೆ ಬಡಿಯಾಕತ್ತೀನಿ ಅನ್ನತಕ್ಕಂಥ ಮಾತನ್ನ ತಾಯಿ ಹೇಳ್ತಾಳೆ. ಎಂಥ ಸಂಸ್ಕಾರ ನನ್ನ ತಾಯಿ, ಎಂಥ ಸಂಸ್ಕಾರ, ಎಂಥ ಸಂಸ್ಕಾರ. ಮಕ್ಕಳಿಗೆ ಸಂಸ್ಕಾರ ಹೆಂಗ ಕೊಡಬೇಕು? ನೀವು ಕೊಡುವುದನ್ನ ಕಲಿಸಿದರೆ ಅವ್ರು ನಾಳೆ ಕೊಡ್ತಾರ. ನೀವು ಕೊಡುವುದನ್ನ ಕಲಿಸದೇ ಹೋದರೆ ಅವರು ನಿಮಗ ಹೊಡೆದು ಬಿಡ್ತಾರ, ಬಡದು ಬಿಡ್ತಾರ, ನಿಮ್ಮನ್ನ ಒದ್ದು ಬಿಡ್ತಾರ. ಒದಿಯುವ ಮಕ್ಕಳು ಬ್ಯಾಡಾಗ್ಯಾರ, ಹೊಡೆಯುವ ಮಕ್ಕಳು ಬ್ಯಾಡಾಗ್ಯಾರ, ಬಡಿಯುವ ಮಕ್ಕಳು ಬ್ಯಾಡಾಗ್ಯಾರ. ನೆನಪಿಟ್ಟುಕೊಳ್ರಿ, ಇವತ್ತಿನ ಈ ಸಮಾಜಕ್ಕೆ ಎಂತಹ ಮಕ್ಕಳು ಬೇಕಾಗ್ಯಾರು ಅಂತಂದ್ರ ಗದ್ದಿಗೆ ಒಳಗಿರುವ ದೇವರ ಗದ್ದಿಗೆಗೆ ಹೆಂಗ ನಮಸ್ಕಾರ ಮಾಡ್ತಾರಲ್ಲ, ಹಂಗ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಕ್ಕಂಥ ಮಕ್ಕಳು ಹುಟ್ಟಬೇಕಾಗಿದೆ ಅನ್ನತಕ್ಕಂಥ ನಾವು ತಿಳ್ಕೊಳ್ಬೇಕು, ಬೆಳಿಬೇಕಾಗಿದೆ. ಅದಕ್ಕಾಗಿ ಈ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದೊಳಗ, ಗುರುವಿನ ಪವಿತ್ರವಾಗಿರೋ ಸಾನ್ನಿಧ್ಯದೊಳಗ ಇಷ್ಟ ಬೇಡುನು ಯವ್ವ, ಇಷ್ಟ ಬೇಡುನು. ನಮಗೆ ದೇಶಕ್ಕೆ ಕಾಡೋ ಮಕ್ಕಳು ಹುಟ್ಟೋದು ಬೇಡ, ನಾಡಿಗೆ ಭಾರವಾಗೋ ಮಕ್ಕಳು ಹುಟ್ಟೋದು ಬೇಡ. ನಮ್ಮ ಮನೆಗೆ ಬೆಳಕಾಗಲಿ, ಮತ್ತೊಬ್ಬರ ಮನೆಗೆ ಹೂ ತರುವಂತ ಮಕ್ಕಳು ನಮ್ಮ ಮನೆ ಒಳಗೆ ಹುಟ್ಟಲಿ ಅಂತ ಹೇಳಿ ನಾವು ನೀವೆಲ್ಲರೂ ಭಕ್ತಿಯಿಂದ, ಶ್ರದ್ಧೆಯಿಂದ, ಅಂತಃಕರಣ ಪೂರಿತವಾಗಿ ಬೇಡ್ಕೊಳ್ತಾ, ಶರಣ ಬಂಧುಗಳೇ, ತಾವನ್ನ ತೆಗೆದು ನೋಡ್ರಿ. ಆ ರಾಮಾಯಣದೊಳಗೆ ಬಿಂಬಿತವಾಗಿರತಕ್ಕಂಥ ರಾವಣ ದುಷ್ಟನಾಗಿ ಜಗದ ಕಣ್ಣಿಗೆ ಕಂಡರು. ನೆನಪಿಟ್ಟುಕೊಳ್ಬೇಕು ನೀವು, ಅವರ ತಾಯಿ ಮಣ್ಣಿನ ಲಿಂಗವನ್ನು, ಉಸುಕಿನ ಲಿಂಗವನ್ನು ಮಾಡಿ ಪೂಜೆ ಮಾಡ್ತಿದ್ದಳು. ರಾವಣ ತಾನ ನಮ್ಮವ್ವನಿ, ದಶಕಂಠ 10 ಕಂಠಗಳದಾವ, ನನಗೆ 10 ರುಂಡಗಳದಾವ. ಅಂಥ ದಶಕಂಠ ರಾವಣನ ತಾಯಿಯಾಗಿರುವ ನೀನು ಮಣ್ಣಿನೊಳಗಿರುವ ಲಿಂಗವನ್ನು ಪೂಜೆ ಮಾಡೋದೇನು? ಯವಾ ನಿನ್ನ ಮಗ ನಾನು ಭೀಮ್ ಇದ್ದಂಗದೀನಿ, ಚಿಂತೆ ಮಾಡ್ಕೊ ಹೋಗಬೇಡವ. ನೀನು ಮಣ್ಣಿನ ಲಿಂಗ ಪೂಜೆ ಮಾಡಬೇಡ, ನಿನಗೆ ಶಿವನ ಆತ್ಮಲಿಂಗವನ್ನೇ ತರ್ತೀನಿ ಅಂತೇಳಿ ತಪಸ್ಸು ಮಾಡಿ ಶಿವನ ಆತ್ಮಲಿಂಗ ತಂದವನು ರಾವಣ ಅನ್ನೋದನ್ನು ನೀವು ಯಾರು ಮರಿಬಾರದು. ಶಿವನ ಆತ್ಮಲಿಂಗವನ್ನು ತಂದು ತಾಯಿಗೆ ಪೂಜೆ ಮಾಡ್ಬೇಕಂತ ಕೊಡೋಕೆ ಪ್ರಯತ್ನ ಮಾಡ್ತಾನೆ, ಸಾಧ್ಯ ಆಗೋದಿಲ್ಲ. ಆದರೂ ಅವನ ಪ್ರಯತ್ನ ಎಂಥದ್ದು? ತಾಯಿಗೆ ಪೂಜೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ವಯಸ್ಸಾಗಿರ್ತಕ್ಕಂಥ ಶಂತ ಮತ್ತು ಜ್ಞಾನವತಿ ಅವರು ಇಡೀ ತೀರ್ಥಕ್ಷೇತ್ರಗಳನ್ನು ನೋಡಬೇಕು ಅಂತ ಹೇಳಿ ಮನಸ್ಸಿನೊಳಗೆ ಆಸೆ ಆಗ್ತದೆ. ಮಗನಾಗಿರ್ತಕ್ಕಂಥ ಶ್ರವಣ ಕುಮಾರ್ ನನ್ನ ಕರೀತಾರೆ, ಮಗನೇ, ನಮಗೆ ದೇವರು ಕೈಕಾಲು ಕೊಟ್ಟಿಲ್ಲ, ಕಣ್ಣು ಅಷ್ಟು ಸರಿಯಾಗಿ ಕಾಣೋದಿಲ್ಲ, ಕಣ್ಣು ಇಲ್ವೇ ಇಲ್ಲ, ದೇವರನ್ನ ಸ್ಪರ್ಶಿಸಬೇಕು, ನಾವು ದೇವರನ್ನ ಮುಟ್ಟಿ ಆದರೂ ಆನಂದ ಪಡ್ತೀವಿ, ನಮ್ಮನ್ನು ತೀರ್ಥಕ್ಷೇತ್ರಗಳಿಗೆ ಕರ್ಕೊಂಡು ಹೋಗುವಂತ ಹೇಳಿ ಶಂತ ಮತ್ತು ಅವನ ಧರ್ಮಪತ್ನಿ ಕೇಳಿದಾಗ ನೆನಪಿಟ್ಟುಕೊಳ್ಬೇಕು, ಶ್ರವಣ ಕುಮಾರ ಹೇಳ್ತಾನೆ, ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಿಮಗ ಆ ಭಗವಂತನ ದರ್ಶನ ಮಾಡಿಸ್ತೀನಿ ಅಂತಕ್ಕಂಥ ಶ್ರವಣ ಕುಮಾರ ಏನ್ ಮಾಡ್ತಾನಂತಂದ್ರ, ಆ ಕಡೆ ಒಂದು ಬುಟ್ಟಿ ಕಟ್ತಾನೆವ, ಈ ಕಡೆ ಒಂದು ಬುಟ್ಟಿ ಕಟ್ತಾನ, ಬುಟ್ಟಿ ಕಟ್ಟಿ ಅಪ್ಪನ ಒಂದು ಬುಟ್ಟಿ ಒಳಗೆ, ಅವನ ಒಂದು ಬುಟ್ಟಿ ಒಳಗೆ ಹಾಕೊಂಡು ತೀರ್ಥಕ್ಷೇತ್ರ ದರ್ಶನ ಮಾಡ್ತಾನಲ್ಲ, ಅವನು ತಂದೆ ತಾಯಿಗಳೊಳಗೆ ದೇವರ ಕಂಡಿದ್ದ ಅನ್ನತಕ್ಕಂಥದ್ದನ್ನು ನೀವೆಲ್ಲ ತಿಳ್ಕೊಳ್ಬೇಕು. ಎಂಥ ಮಹತ್ವಪೂರ್ಣ ಸನ್ನಿವೇಶ, ನೆನಪಿಟ್ಟುಕೊಡ್ರಿ. ತಂದೆ ತಾಯಿಗಳು ನೋಡ್ಬೇಕಂದಾಗ ಬೆನ್ನು ನೋವಿಗಳೊಳಗಾದರೂ ಸಹಿತ ತಂದೆ ತಾಯಿಗಳ ಮೇಲಿರ್ತಕ್ಕಂಥ ಪ್ರೇಮಕ್ಕೆ ಅವಾಗ ನೋವು ಅನಿಸಲಿಲ್ಲ. ಕಾರಣ ಇಷ್ಟೇ, ತಂದೆ ತಾಯಿಗಳನ್ನು ಅಷ್ಟು ಭಕ್ತಿಯಿಂದ, ಭಯದಿಂದ, ಶ್ರದ್ಧೆಯಿಂದ ನೋಡ್ಕೊಳ್ತಿರ್ತಕ್ಕಂಥವ್ರು ಇದ್ದರು ಅನ್ನತಕ್ಕಂಥದನ್ನು ನಾವಿಲ್ಲಿ ವಿಚಾರ ಮಾಡಬೇಕಾಗ್ತದೆ. ಆದಿ ಜಗದ್ಗುರು ಶಂಕರಾಚಾರ್ಯರಾಗಿ ಹೋಗ್ತಾರೆ. ಅವರ ತಾಯಿ ಆರ್ಯಾಂಬ ಅಂತ ಹೇಳಿ, ಲಕ್ಷ ಕೊಟ್ಟು ಕೇಳಬೇಕು ನೀವೆಲ್ಲ. ಅವ್ವ ಒಗ್ಯಾನ್ ಒಗಿಬೇಕಂತ ಹೇಳಿ, ಅರಿವಿ ತೊಳಿಬೇಕಂತ ಹೇಳಿ, ಚೂರ್ಣಾ ನದಿ ಅಂತ ಹೇಳಿ ಕೇರಳದ ಕಾಲಡಿ ಒಳಗೆ ಬರ್ತದೆ,
ಅಲ್ಲಿ ತಾಯಿ ಇದ್ದಕ್ಕೆ ನದಿ ಒಳಗೆ ಬಟ್ಟೆ ಒಗಿಬೇಕು ಅಂತೇಳಿ ಹೋಗ್ತಿರ್ತಾಳ ತಾಯಿ. ಲಕ್ಷ ಕೊಟ್ಟು ಕೇಳಬೇಕು. ಅವಾಗ ಕಾಲು ನೋಸ್ತವ. ಏ ಶಂಕರ ಅಂತಂದು ಬಿಡ್ತಾಳ. ಯವ್ವ ಅವಾಗ ಕಾಲು ನೋಸ್ತವ. ಆದಿ ಜಗದ್ಗುರು ಆಗಿರತಕ್ಕಂಥ ಶಂಕರ ಅಂತಂತಾಳ ಅನ್ನೋದಷ್ಟ ತಡ. ನೆನಪಿಟ್ಕೊಳ್ರಿ, ತಾಯಿ ಇದ್ದಕ್ಕಿ ಅರ್ಧ ಮರ್ಧ ಅರಿವಿ ತೊಳ್ಕೊಂಡು ಮನೆಗೆ ಹೋಗಿ ಬಿಡ್ತಾಳ. ಮನೆಗೆ ಹೋದು ರಾತ್ರಿ ಆಗಿರ್ತದ. ಮುಂಜಾನೆ ಏಳತ್ತಾಳ. ಜುಳು 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 ಸಪ್ಪಳ ಆಗ್ತಿರ್ತದ. ತಾಯಿ ಎದ್ದು ಹೊರಗೆ ಬಂದು ನೋಡ್ತಾಳೆವಾ. ಹೊರಗೆ ಬಂದು ನೋಡಿದಾಗ ತಾಯಿಯ ಕಣ್ಣಿಗೆ ಏನು ಕಂಡಿತ್ತಪ್ಪ ಅಂತಂದ್ರೆ, ಮನೆಯಿಂದ 5-6 ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥ ಚೂರ್ಣಾ ನದಿ ಮನಿ ಮುಂದೆ ಬಂದದ. ಆ ನದಿ ಒಳಗೆ ಶಂಕರಾಚಾರ್ಯರ ಮುಖ ಕಾಣಸಾಕತ್ತದ. ಶಂಕರಾಚಾರ್ಯ ಹೇಳಕತ್ತಾರ, ಯವ್ವ ನಿನ್ನ ಕಾಲು ನೂಸಾಕತ್ತವ, ಕೈ ನೂಸಾಕತ್ತವ. ನಮ್ಮವ್ವ ನೀ ನನಗೆ ಜನ್ಮ ಕೊಟ್ಟಿ. ನನ್ನ ತಾಯಿ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ತಾಯಿ ನದಿಗೆ ಹೋಗಿ ಕಾಲು ನೂಸ್ಕೋಬೇಡ ನನ್ನವ್ವ, ನೀ ಇದ್ದಲ್ಲೇ ನದಿ ಕಳಿಸಿನಿ, ಬೇಕಾದಂಗ ಬಟ್ಟೆ ತೊಳಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ ಜಗದ್ಗುರು ಶಂಕರಾಚಾರ್ಯರು. ಇದ್ದಲ್ಲೇ ನದಿ ಕಳಿಸ್ಕೊಡೋದು ನೋಡ್ರಿ, ಇದ್ದಲ್ಲೇ ನದಿ ಕಳಿಸ್ಕೊಡೋದು. ಅವ್ವ ಶಂಕರಾಚಾರ್ಯರ ಕಡೆ ಆನೆ ಮಾಡಿಸ್ಕೊಂಡಿರ್ತಾಳ. ಏ ಶಂಕರ ನಾ ಸಾಯೋ ಕಾಲಕ್ಕಪ್ಪ, ನಾ ಸಾಯೋ ಕಾಲಕ್ಕೆ ಶಂಕರ ನನಗೇನು ಗೊತ್ತಿಲ್ಲ, ನೀ ಎಲ್ಲಿರ್ತೀಯೋ ಗೊತ್ತಿಲ್ಲ, ನೀ ಹೆಂಗಿರ್ತೀಯೋ ಗೊತ್ತಿಲ್ಲ. ಬಾಲ್ಯದೊಳಗೆ ಮನೆ ಬಿಟ್ಟು ಹೋಗಬೇಕಾಗಿರ್ತಕ್ಕಂತಹ ಕಾಲದೊಳಗೆ ಶಂಕರಾಚಾರ್ಯನಿಗೆ ತಾಯಿ ಮಾತು ತಗೊಂಡಿರ್ತಾಳ. ಶಂಕರ ನೀ ನಾ ಸಾಯೋ ಕಾಲಕ್ಕೆ ಬರ್ಬೇಕು ನೋಡಪ್ಪ, ಬರಬೇಕು. ನೀ ಏನು ಮಾಡ್ತೀವಿ ಗೊತ್ತಿಲ್ಲ. ನನ್ನ ಸಾಯೋ ಕಾಲಕ್ಕೆ, ನನ್ನ ಅಂತ್ಯದ ಕಾಲಕ್ಕೆ, ನಾ ಕಣ್ಣು ಮುಚ್ಚೋ ಕಾಲಕ್ಕೆ ನನ್ನ ತಲೆ ನಿನ್ನ ತೊಡಿ ಮೇಲೆ ಇರ್ಬೇಕಪ್ಪ, ಶಂಕರ ಬರಬೇಕು ಅಂತ ಹೇಳಿ ತಾಯಿ ಮಾತು ತೆಗೆದುಕೊಂಡಿರ್ತಾಳೆ. ಶಂಕರ ಹೇಳ್ತಾನೆ, ಯವ್ವ ನಾ ಅಗ್ನಿ ಒಳಗೆ ಇರಲಿ, ಜಲದೊಳಗೆ ಇರಲಿ, ಗುಡ್ಡದ ಮೇಲೆ ಇರಲಿ, ಬೆಟ್ಟದ ಮೇಲೆ ಇರಲಿ, ಕಾಡಿನೊಳಗೆ ಇರಲಿ, ಸಿಂಹಾಸನದ ಮೇಲೆ ಇರಲಿ, ಎಲ್ಲೇ ಇರಲಿವ್ವ, ನೀನು ಕರೆದ ಕಾಲಕ್ಕೆ ನಾ ಓಡಿ ಬರ್ತೀನಿ ಅಂತೇಳಿ ಮಗ ಇದ್ದವ ಶಂಕರಾಚಾರ್ಯ ಅವಾಗ ಮಾತು ಕೊಟ್ಟಿರ್ತಾನೆ. ನೆನಪಿಟ್ಟುಕೊಳ್ಳಿ, ತೆಲುಗಿನೊಳಗೆ ಶಂಕರ ವಿಜಯಂ ಅಂತ ಹೇಳಿ ಒಂದು ಗ್ರಂಥ ಬರೀತಾರೆ ಬಹಳ ಸುಂದರವಾಗಿ. ತಾಯಿ ಅಂತಿಮ ಕ್ಷಣಗಳನ್ನು ಎನಿಸ್ತಿರ್ತಾಳೆ. ಯವ್ವ ಇನ್ನೇನು ಸಾಯಬೇಕು, ಇನ್ನೇನು ಕಣ್ಣು ಮುಚ್ಚಬೇಕು, ತಾಯಿ ಕಣ್ಣು ಮುಚ್ಚಬೇಕು ಅಂತ ಹೇಳಿ ತಾಯಿ ಜೀವ ಹೊಂಟದ. ಶಂಕರ ಅಂತಂದಳು, ಬಾರಪ್ಪ ಇನ್ನು ನನ್ನ ಕಡೆ ಆಗೋದಿಲ್ಲ, ಇಲ್ಲಿ ತಕ ನಾ ಬದುಕಿ ನಿನ್ನ ಕಡೆ ನಾನು ಆಗೋದಿಲ್ಲ, ಬಾರೋ ಮಗನೇ ಅಂತ ಹೇಳಿ ಶಂಕರ ಅಂತೇಳಿ ತಾಯಿ ಕರಿತಾಳೆ. ಶಂಕರಾಚಾರ್ಯರು ಎಲ್ಲಿ ಕಾಶ್ಮೀರದ ಸರಸ್ವತಿ ಪೀಠದ ಮೇಲೆ ಕುಳಿತಿರ್ತಾರೆ. ಎಲ್ಲರೂ ಸೇರಿರ್ತಾರೆ, ಎಲ್ಲ ಧರ್ಮದವರು, ಜೈನ ಧರ್ಮದವರು, ಎಲ್ಲ ಪ್ರಮುಖವಾಗಿರತಕ್ಕಂಥ ವೈದಿಕ ಧರ್ಮದವರು ಎಲ್ಲರೂ ಸೇರಿ ವಿದ್ವತ್ತಿನ ಚರ್ಚೆ ನಡೆದಿರ್ತದೆ. ಶಂಕರ ಹೇಳ್ತಾನೆ, ಇದು ವಿದ್ವತ್ ಪ್ರದರ್ಶನದ ಕಾಲವಲ್ಲಪ್ಪ, ನಿಮ್ಮ ಚರ್ಚೆಗೆ ನಮಸ್ಕಾರ. ನನ್ನ ಹೆತ್ತರಿರುವ ತಾಯಿ ಕರಿತಾ ಇದ್ದಾಳೆ, ಈ ಪೀಠಕ್ಕಿಂತಲೂ ನನ್ನ ತಾಯಿ ದೊಡ್ಡಕ್ಕೆ ಅಂತೇಳಿ ಆ ಶಾರದಾ ಪೀಠದಿಂದ ಎದ್ದು ಬರ್ತಾರೆ ಶಂಕರಾಚಾರ್ಯರು, ತಾಯಿಗೋಸ್ಕರ ಅನ್ನತಕ್ಕಂಥದ್ದು ನೀವೆಲ್ಲ ತಿಳ್ಕೊಳ್ಬೇಕು. ತೆಲುಗಿನೊಳಗೆ ಬಹಳ ಚಂದ ಬರೀತಾರೆ, ಬಹಳ ಚಂದ ಬರೀತಾರೆ. ಶಂಕರಾಚಾರ್ಯರು ಅವನತ್ತಕ್ಕೆ ಬಂದಾರೆ. ಅವನತ್ತಕ್ಕೆ ಬಂದು ಕೇಳ್ತಾಳೆ, ಅಮ್ಮ నీ ఆఖరి కోరిక ఏమిటి చెప్పమ్మా? ಅಮ್ಮ ನಿನ್ನ ಕೊನೆ ಆಸೆ ಏನಾದರೂ ಇದ್ರೆ, ನಿಂದು ಕೊನೆ ಆಸೆ ಏನಾದರೂ ಇದ್ರೆ ಹೇಳುವ ಅಂತಂದಾಗ ಶಂಕರನಿಗೆ ತಾಯಿ ಹೇಳ್ತಾಳೆ, ఏమీ లేదు శంకర, నాకు కృష్ణని అన్ని లీలాలు చూడాలనుంది, దయచేసి నాకు కృష్ణನ అన్ని లీలలు చూపిಸವಾ ಅಂತ ಕೇಳ್ತಾಳೆ. ಏನಂತ ಹೇಳ್ತಾಳಂದ್ರೆ, ನಾ ಸಾಯೋ ಕಾಲಕ್ಕೆ ಕೃಷ್ಣನ ಎಲ್ಲ ಲೀಲಾ ನೋಡಬೇಕಾಗೈತಿ, ಒಮ್ಮೆ ತೋರಿಸ್ಬಿಡು ಅಂತಂದಾಗ ಅಮ್ಮ ಆಜ್ಞಾಪಿಂಚು, ನೀ ಬರೀ ಆಜ್ಞಾ ಮಾಡು, ನಿನ್ನ ಮಗ ಬಹಳ ದೊಡ್ಡವದೀನಿ, ಸ್ವಲ್ಪ ಆಜ್ಞಾ ಮಾಡು ಅಂತಂದಾಗ ತಾಯಿ ಕೇಳಿರುವ ಒಂದು క్షణಕ್ಕೆ, రావయ్య రా కృష్ణ, ఎక్కడున్నావు, ఏం చేస్తున్నావు, బారో బా కృష్ణ, ఎల్లది ఏం ಮಾಡಕತ್ತಿ, వచ్చి మా తల్లి మా ಅಮ್ಮ ನಿನ್ನ ಎಲ್ಲ ಲೀಲೆ ನೋಡಬೇಕಂತ ನಮ್ಮವ್ವ ಆಸೆ ಪಡಕತ್ತಾಳ, ತೋರಿಸೋ ಶಂಕರ ಅಂತಂದಾಗ ಶಂಕರಾಚಾರ್ಯರ ಮಾತಿಗೆ ಕೊಟ್ಟಿರ್ತಕ್ಕಂಥ ಕೃಷ್ಣ ಬಂದು ಕೈ ಮುಗಿದು ಕೇಳ್ತಾನಂತ, ನೀ ಆಜ್ಞೆ ಮಾಡೋ ಶಂಕರ, ನಾನು ಲೀಲೆ ಎಲ್ಲ ತೋರಿಸ್ತೀನಿ ಅಂತ ಹೇಳಿ ಬೆಣ್ಣೆ ಕದಿಯುವ ಕೃಷ್ಣ ಹಿಡ್ಕೊಂಡು ಏನು ಮಾಡಿದಪ್ಪ ಅಂದ್ರೆ 16,000 ಸೀರೆ ಕದ್ದ ಕೃಷ್ಣ ಎಲ್ಲ ಲೀಲೆಗಳನ್ನು ತೋರಿಸಿ ಕಡೆಗೆ ವಿಶ್ವರೂಪವನ್ನು ಧಾರಣ ಮಾಡಿ ನಿಲ್ತಾನೆ. ಧಾರಣ ಮಾಡಿ ನಿಂತಾಗ ತಾಯಿ ಇದ್ದಕ್ಕೆ ಅವನೊಳಗೆ ಐಕ್ಯಳಾದಳು ಅಂತೇಳಿ ಬರೀತಾರೆವ.
ಬರದ ಕಾಲಕ್ಕೆ ನೆನಪಿಟ್ಕೊಳ್ಬೇಕು. ಅಲ್ಲೇ ಮುಗಿತೇನ್ರಿವ, ಮುಗಿಲಿಲ್ಲ. ಮುಂದೇನು ಮಾಡಬೇಕು? ತಾಯಿಯ ಅಂತ್ಯಕ್ರಿಯೆ ಮಾಡ್ಬೇಕು. ಸುಡ್ಬೇಕಲ್ಲ ಅವನ, ಅಂತ್ಯಕ್ರಿಯೆ ಮಾಡ್ಬೇಕಲ್ಲ ಯವ್ವ, ಅಂತ್ಯಕ್ರಿಯೆ ಮಾಡಬೇಕು. ಮಂದಿ ಅಂದ್ರತ್ತ ಮನಿ ಬಿಟ್ಟು ಹೋಗ್ಯಾನ, ಉಡ್ದಾರ ಹರ್ಕೊಂಡು ಹೋಗ್ಯಾನ, ಸ್ವಾಮಿ ಆಗಿ ಹೋಗ್ಯಾನ, ಸನ್ಯಾಸಿಯಾಗಿ ಹೋಗ್ಯಾನ. ಇಷ್ಟೆಲ್ಲ ಹೋದ್ರೂ ಸಹಿತ ಅವು ಕರೆದಾಗ ಬಂದಾನ, ತನ್ನ ಸನ್ಯಾಸಿ ಧರ್ಮಕ್ಕೆ ಮೋಸ ಮಾಡ್ಯಾನ. ಇವಾಗ ಯಾರು ಅಗ್ನಿ ಕುಡಿಬ್ಯಾಡ್ರಿ, ಇವಾಗ ಯಾರು ಕಟ್ಟಿಗೆ ಕುಡಿಬ್ಯಾಡ್ರಿ, ಇವಾಗ ಏನನ್ನು ಕುಡಿಬ್ಯಾಡ್ರಿ ಅಂತೇಳಿ ಇಡೀ ಬ್ರಾಹ್ಮಣ ಸಮಾಜ ಅವನ ಮೇಲೆ ಕಟ್ಟಳೆಯನ್ನು ಹೇರಿದ್ರು. ಶಂಕರಾಚಾರ್ಯ ಹೊರಗೆ ಬರ್ತಾನೆ. ಹೊರಗೆ ಬಂದು ನಿಂತು ಹೇಳ್ತಾನೆ ಒಂದು ಅದ್ಭುತವಾಗಿರುವ ಮಾತು, ಜಗತ್ತಿಗೆ ಕೇಳಿಸುವ ಹಂಗ, ಜಗತ್ತಿನ ಕಿವಿಗೆ ಹೊಡೆದಂಗ ಒಂದು ಮಾತು ಹೇಳ್ತಾನೆ. ಎಂಥ ಮಾತು ಹೇಳ್ತಾನಂದ್ರೆ ಶಂಕರಾಚಾರ್ಯ, ಜಗದ್ಗುರು ಆದರೇನು, ಜಗತ್ತಿಗೆ ಪ್ರವೀಣನಾದರೇನು, ಕೋಶ ವಿಶಾರದನಾದರೇನು, ಕೇಳ್ರಲ್ಲಿ ಮಹಾರಾಜನಾದರೇನು, ಗಣಪಂಡಿತರಾದರೇನು, ಚಕ್ರವರ್ತಿಯಾದರೇನು, ಸ್ವಾಮಿಯಾದರೇನು, ಸನ್ಯಾಸಿಯಾದರೇನು, ಹೆತ್ತಿರುವ ತಾಯಿಗೆ ಮಗನಲ್ಲವೇ? ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಗೆ ಮಗನಲ್ಲವೇನು? ಹೌದಲ್ಲೇವ? ಅನ್ನ ಬಸವಣ್ಣವ್ರು ಏನ್ ಹೇಳ್ತಾರ? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಏನ್ ಹೇಳಿದ್ರವ್ರ? ತಂದೆನೂ ನೀನ, ಮನಿ ಒಳಗ ಅಪ್ಪ ಕಾಣ್ತಾನಲ್ಲ ಅವ ಅಪ್ಪ ಅಲ್ಲ, ಅಪ್ಪನ ಒಳಗಿರ್ತಕ್ಕಂಥವ ಶಿವಲಿಂಗೇಶ್ವರ. ತಾಯಿ ತಾಯಿ ಅಲ್ಲ, ತಾಯಿ ಒಳಗು ಶಿವಲಿಂಗೇಶ್ವರ ಅದಾನ, ಬಂಧು ಬಳಗದೊಳಗು ಶಿವಲಿಂಗೇಶ್ವರ ಅದಾನ, ಎಲ್ಲರೊಳಗು ದೇವರು ತುಂಬಿಕೊಂಡಾನೆ ಅನ್ನತಕ್ಕಂಥ ಭಾವವನ್ನು ಅನ್ನ ಬಸವನ್ನ ತುಂಬಿಕೊಡ್ತಾನೆ. ನೆನಪಿಟ್ಟುಕೊಳ್ರಿ. ಅದನ್ನ ಹೇಳಕತ್ತಾರ ಅವ್ರು. ಏನಂತ ಹೇಳಕತ್ತಾರ ಅಂತಂದ್ರ, ಎಷ್ಟು ದೊಡ್ಡ ಜಗದ್ಗುರು ಆದ್ರೇನು, ಹೆತ್ತಿರುವ ತಾಯಿಗೆ ಮಗನಲ್ಲವೇ? ಆಕೆ ಪವಿತ್ರವಾಗಿರುವ ಉಡ್ಯಾಗ ನಾ ಆಡಿಲ್ಲೇನು? ಆಕೆ ಪವಿತ್ರವಾಗಿರುವ ಎದಿ ಒಳಗಿನ ಅಮೃತ ನಾ ಕೊಡದಿಲ್ಲೇನು? ಅಕ್ಕಿ ನಾ ಅತ್ತ ಕಾಲಕ್ಕೆ ನನಗೆ ಕಣ್ಣ ಆಗ ನೀರು ಬಂದ ಕಾಲಕ್ಕೆ ನನ್ನನ್ನು ಅಪಗೊಂಡು ನನ್ನ ಕಣ್ಣೀರು ಒರೆಸಿ ನನಗೆ ನಾಲ್ಕು ತುತ್ತು ಉಣಿಸಿ, ನನಗೆ ಯಾರಾದ್ರೂ ಹೊಡೆದ್ರ ಬಡದ್ರ ತನ್ನ ಸೆರಗಿನೊಳಗಾಕಿ ಅಪಗೊಂಡು ನನಗೆ ಪ್ರೀತಿಯನ್ನು ಕೊಟ್ಟು ಅಂತಃಕರಣವನ್ನು ಕೊಟ್ಟು ಜಗತ್ತಿನೊಳಗಿರ್ತಕ್ಕಂಥವರೆಲ್ಲರೂ ನನ್ನ ದೂರ ಮಾಡಿದಾಗ, ಜಗತ್ತಿನೊಳಗಿರ್ತಕ್ಕಂಥವರು ಎಲ್ಲರೂ ನನ್ನ ಪಾಪಿ ಅಂದಾಗ ಪುಣ್ಯವಂತ ಅಂತ ಅಪಗೋಳಕ್ಕೆ ಜಗತ್ತಿನೊಳಗೆ ತಾಯಿ ಒಬ್ಬಕ್ಕೆ ಅನ್ನತಕ್ಕಂಥದನ್ನು ಜಗದ್ಗುರು ಶಂಕರಾಚಾರ್ಯ ಹೇಳ್ತಾರೆ. ತಾಯಿ ಒಬ್ಬಕ್ಕೆ ಒಳಗಿದ್ರು ಅವ್ರು ಯಾರು ತಲೆ ಕೆಡಿಸ್ಕೊಳ್ಳಿಲ್ಲೇವಾ? ಶಂಕರಾಚಾರ್ಯ ಆಗಿನ ಕಾಲಕ್ಕೆ ಒಂದು ಶವವನ್ನು ಸುಡಬೇಕಾಗಿದ್ರೆ ಮಂದಿ ಮನೆಗೆ ಹೋಗಿ ಬೆಂಕಿ ದಾನದ ರೂಪದೊಳಗೆ ತರಬೇಕಾಗಿತ್ತು. ಶಂಕರಾಚಾರ್ಯ ಮನೆಗೆ ಹೋಗ್ತಾನೆ, ಮತ್ತೊಬ್ಬರ ಮನೆಗೆ ಕೇಳ್ತಾನೆ, ಅಮ್ಮ ಮನೆಗೆ ಹೋಗಿ ಮಾ ತಲ್ಲಿ ಚನಿಪೋ ಯಾರು, ಮಾ ತಲ್ಲಿಗಾರು ಚನಿಪೋ ಯಾರು, ನಮ್ಮವ್ವ ಸತ್ತು ಹೋಗ್ಯಾಳ, ದಾನಂ ಕ್ರಿಯೆ ಚಯ್ಯಾಲಿ ಅಗ್ನಿ ಭಿಕ್ಷ ದೇಹಂ ಅಂಥೇಳಿ ಮನೆಗೆ ಹೋಗಿ ಅಗ್ನಿ ಭಿಕ್ಷೆಯನ್ನು ಕೇಳಿದ್ರೆ ಅಗ್ನಿ ಭಿಕ್ಷೆ ಕೊಡೋದಿಲ್ವಾ? ಹೇಳ್ತಾರವರು, ನಿಮ್ಮವ್ವ ಸತ್ರ ನಿನಗೇನಾಗಿತ್ತೋ ನೀನು ಹೋಗು, ನೀನು ಕೊಡೋದಿಲ್ಲ ಅಂತ ಹೇಳಿ ಯಾರೂ ಸಹಿತ ಒಂದಿಷ್ಟು ಅಗ್ನಿಯನ್ನು ಕೊಡೋದಿಲ್ಲ. ಕಡಿಕ್ ಶಂಕರಾಚಾರ್ಯ ಬಂದು ತನ್ನ ಕೈಯನ್ನ ಉಜ್ಜಿ ಅಗ್ನಿ ದೇವನನ್ನ ಪ್ರಸನ್ನ ಮಾಡಿ ಸುಟ್ಟ ಅಂತೇಳಿ ಚರಿತ್ರೆ ಒಳಗೆ ಅವರು ಬರೀತಾರೆ ಶಂಕರ ವಿಜಯಂ ಗ್ರಂಥದೊಳಗೆ. ಯಾಕೆ ಹೇಳಬೇಕಾಗಿತ್ತು ಈ ಘಟನಾ ಅಂತಂದ್ರೆ, ಇವ ಗುರು ಆದ್ರೇನು, ತಾಯಿಯ ಪ್ರೀತಿಗೆ ಮನಸ್ಸೋಲಬೇಕಲ್ವಾ? ನನಗೆ ನೆನಪಾಗಕತ್ತದ, ನನಗೂ ಕಣ್ಣಾಗ ನೀರು ತಡ್ಕೊಳಕ್ ಆಗ್ತಿಲ್ಲ. ಅವರ ಸ್ಮರಣೋತ್ಸವ ಆತು. ವಿಜಯ ದಶಮಿಯ ಪುಣ್ಯ ದಿವಸ ತಾಯಿ ಜಗನ್ಮಾತೆ ಅವರು ಲಿಂಗೈಕ್ಯರಾದರು. ಲಿಂಗೈಕ್ಯರಾದಾಗ ಬಂದಿರತಕ್ಕಂಥ ಎಲ್ಲ ತಾಯಿಯಂದಿರ ಕಣ್ಣೊಳಗೆ ನೀರಿತ್ತು. ಆ ತಾಯಿಯ ಪ್ರೇಮ ಅಲ್ಲಿ ಕಾಣ್ತಿತ್ತು. ಮಾತನಾಡುವವರ ಪ್ರತಿಯೊಂದು ತುಟಿಯಿಂದ, ಅವರ ಮಾಯಿಯಿಂದ ಬರುವ ಪ್ರತಿಯೊಂದು ಶಬ್ದದೊಳಗೆ ತಾಯಿ ವಿಜಯಲಕ್ಷ್ಮಿ ಅಮ್ಮನವರು ಕಾಣ್ತಾ ಇದ್ರು. ನಾವೆಲ್ಲ ನೋಡ್ತಾ ಇದ್ವಿ. ಎಂಥ ಅದ್ಭುತವಾಗಿರುವ ಗಳಿಗೆ. ಅದನ್ನು ನೋಡ್ತಾ ಸ್ವಾಮಿಗಳಾಗಿರ್ತಕ್ಕಂಥವ್ರ ಕಣ್ಣೊಳಗೂ ನೀರು ಬಂದು ಅದನ್ನು ನೋಡಿದಾಗ ಹಿಂಗೆ ಅನಿಸ್ಬಿಡ್ತೇವ, ತಾಯಿ ಎಲ್ಲದಕ್ಕಿಂತಲೂ ದೊಡ್ಡಕ್ಕೆ, ತಾಯಿ ಎಲ್ಲದಕ್ಕಿಂತಲೂ ದೊಡ್ಡಕ್ಕೆ. ಆಕೆ ಉಪಕಾರವನ್ನ ನಾವೆಷ್ಟು ಹೇಳಿದರೂ ಕಡಿಮೆ, ಎಷ್ಟು ಸ್ಮರಿಸಿದರೂ ಕಡಿಮೆ. ಯಾಕೆ ಸ್ಮರಿಸಿದರೂ ಕಡಿಮೆ ಅಂತಂದ್ರೆ, ಪ್ರವಾದಿ ಮಹಮ್ಮದ್ ಪೈಗಂಬರರು ತಮ್ಮ ಜೀವಿತಾವಧಿ ಒಳಗೆ 4 ಸಾಲ ಬರೀತಾರ, ಜನ್ನತ್ ವಹಾಬಿ ನಹಿ,
ಜನ್ನತ್ ಯಹಾ ಭಿ ನಹಿ. ಅವ್ರನ್ನ ಕೇಳ್ತಾರಂತ, ಸ್ವರ್ಗ ಎಲ್ಲದ, ಸ್ವರ್ಗ ಎಲ್ಲದ, ಸ್ವರ್ಗ ಎಲ್ಲದೆ ಅಂತೇಳಿ ಪ್ರವಾದಿ ಮಹಮ್ಮದ್ ಪೈಗಂಬರನ್ನು ಕೇಳಿದಾಗ ಪೈಗಂಬರ್ ಹೇಳ್ತಾರಂತ, ಸ್ವರ್ಗ ಅಲ್ಲಿ ಇಲ್ಲ, ಸ್ವರ್ಗ ಇಲ್ಲಿ ಇಲ್ಲ, ಮತ್ತೆಲ್ಲಿ ಐತಿ ಅಂತ ಕೇಳಿದಾಗ ಪ್ರವಾದಿಗಳು ಹೇಳ್ತಾರಂತ, ಜನ್ನತ್ ವಹಾ ಹೇ ಯಾ ಮಾಕಿ ಕದುಮೋಂಕಿ ನೀಚೆ ಮಿಟ್ಟಿ ಹೋನಾ ಓ ಮಿಟ್ಟಿ ಮೇ ಜನ್ನತ್ ಎನ್ನತಕ್ಕಂಥ ಮಾತನ್ನ ಪ್ರವಾದಿ ಮಹಮ್ಮದ್ ಪೈಗಂಬರ್ ಹೇಳ್ತಾರೆ. ಅಂದ್ರೆ ನಿಮಗೆ ತಿಳಿಯುವ ಹಾಗೆ ಹೇಳುವುದಂದ್ರೆ, ಪೈಗಂಬರ್ ಏನು ಹೇಳ್ತಾರಂದ್ರೆ, ಸ್ವರ್ಗ ಅಲ್ಲಿ ಇಲ್ಲ, ಸ್ವರ್ಗ ಇಲ್ಲಿ ಇಲ್ಲ, ಸ್ವರ್ಗ ಮ್ಯಾಲೂ ಇಲ್ಲ, ಸ್ವರ್ಗ ಕೆಳಗೂ ಇಲ್ಲ, ಸ್ವರ್ಗ ಎಲ್ಲೈತಿ, ಸ್ವರ್ಗ ಎಲ್ಲೈತಿ, ನಮ್ಮವ್ವ ಪಾದ ಇಟ್ಟಾಳಲ್ಲ, ಆ ಪಾದದ ಕೆಳಗ ಮಣ್ಣು ಐತಲ್ಲ, ಆ ಮಣ್ಣ ವಿಭೂತಿ ಆಗೈತೆ, ಅದೇ ಸ್ವರ್ಗ ಆಗೈತಿ ಅನ್ನತಕ್ಕಂಥ ಮಾತನ್ನ ಪ್ರವಾದಿಗಳು ಹೇಳ್ತಾರೆ. ಎಂತಹ ಮಹತ್ವ ತಾಯಿಯರುಣ, ಎಂತಹದ್ದು ನೀವು ತಿಳ್ಕೊಳ್ಬೇಕು. ಆವಾಗ ತಂದೆ ತಾಯಿಗಳಿಗೆ ಬಹಳ ಗೌರವ ಇತ್ತು. ತಂದೆ ತಾಯಿಗಳನ್ನು ಬಹಳ ಪ್ರೀತಿಸ್ತಾ ಇದ್ರು. ತಂದೆ ತಾಯಿಗಳನ್ನ ಪ್ರೇಮದಿಂದ ಕಾಣ್ತಿದ್ರವ. ಈಗವ್ವ ಈಗ ಕೇಳಬೇಡ್ರಿ ನೀವು. ತಂದೆ ತಾಯಿಗಳನ್ನ ಪ್ರೇಮದಿಂದ ಕಾಣ್ತಕ್ಕಂಥ ಮಕ್ಕಳು ದೂರ ಆಗುತ್ತಾ ಇದ್ದಾರೆ. ಬಸವಣ್ಣ ಹೇಳಿದಾಗ ತಂದೆ ನೀನು ತಾಯಿ ನೀನು ಅನ್ನತಕ್ಕಂಥ ವಚನವನ್ನ ಬಾಯಿ ಒಳಗೆ ಹೇಳೋ ಜನ ಹುಟ್ಟ್ಯಾರ, ಆದ್ರೆ ಎದೆಯಿಂದ ತಂದೆ ನೀನು ತಾಯಿ ನೀನು ಅನ್ನತಕ್ಕಂಥ ಭಾವ ನಮ್ಮೊಳಗೆ ಬರ್ತಾ ಇಲ್ಲ. ತಾಯಿ ಬರಕ್ಕೆ ಸಾಧ್ಯವೇ ಇಲ್ಲ. ನಾವು ರೈಲ್ವೆದೊಳಗೆ ತಿರುಗಾಡ್ತಿರ್ತೀವಿ, ತಿರುಗಾಡೋ ಕಾಲಕ್ಕೆ ಒಂದು ರೈಲ್ವೆದೊಳಗೆ ಘಟನಾ ಆಗತ್ತಂತ ನಮ್ಮ ಗುರುಗಳು ಹೇಳ್ತಿದ್ರು. ಎಂಥ ಘಟನಾ ಆಗತ್ತಂದ್ರೆ ಲಕ್ಷ ಕೊಟ್ಟು ಕೇಳಬೇಕು. ರೈಲ್ವೆ ಎಲ್ಲಿ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಹೊಂಟಿತ್ತು. ಬಾಗಲಕೋಟೆಯಿಂದ ಬೆಂಗಳೂರು ಹೊಂಟಿತ್ತೇವ ರೈಲ್ವೆ ಇದ್ದಾನೆ. ನೆನಪಿಟ್ಟುಕೊಳ್ಬೇಕು ನೀವು. ಮನೆ ಒಳಗ ಟಿವಿ ಐತಿ. ನಮ್ಮ ಹೋಗಳ್ರೆ ತಮ್ಮ ಮನಿ ಒಳಗ ಟಿವಿ ಐತಿ. ಟಿವಿಯನ್ನ ನೋಡ್ಬೇಕನ್ನಿಸ್ತದ. ಕೈ ಒಳಗ ರಿಮೋಟ್ ತಗೋಬೇಕು, ಟಿವಿಯನ್ನ ನೋಡ್ಬೇಕು, ಆ ಚಾನಲ್ ನೋಡ್ಬೇಕು, ಈ ಚಾನಲ್ ನೋಡ್ಬೇಕು ಅಂತ ಹೇಳಿ ಮನಸ್ಸು ಬಯಕೆ ಮಾಡ್ತದೆ. ನೆನಪಿಟ್ಕೊಳ್ರಿ, ಕಿಶೆ ಒಳಗ ಮೊಬೈಲ್ ಅದ, ಕೈ ಒಳಗ ಮೊಬೈಲ್ ಅದ. ಕೈ ಒಳಗಿರೋ ಮೊಬೈಲನ್ನು ನೋಡಿರ್ತಕ್ಕಂಥ ಮನುಷ್ಯ ವಿಚಾರ ಮಾಡ್ತಾನೋ, ಆ ಮೊಬೈಲ್ ಕಿಶೆ ಒಳಗೆ ಹಾಕಿರ್ಬೇಕು, ಅದನ್ನೊಂದು ಸ್ವಲ್ಪ ತೆಗೆದು ನೋಡಬೇಕು ಅಂತ ಹೇಳಿ ಮೊಬೈಲ್ ತೆಗೆದು ನೋಡಕ್ಕೆ ಚಾಲೂ ಮಾಡ್ತಾನು. ನೆನಪಿಟ್ಟುಕೊಳ್ರಿ, ಮನೆ ಒಳಗಿರೋ ಟಿವಿ ನೋಡಕ್ಕೆ ಮನಸ್ಸಾಗಲಕ್ಕತ್ತದ, ಕೈ ಒಳಗಿರ್ತಕ್ಕಂಥ ಮೊಬೈಲ್ ನೋಡಕ್ಕೆ ಮನಸ್ಸಾಗಲಕ್ಕತ್ತದ. ನೆನಪಿಟ್ಟುಕೊಳ್ಬೇಕು, ಗ್ರಂಥಾಲಯದೊಳಗಿರ್ತಕ್ಕಂಥ ಪುಸ್ತಕಗಳನ್ನು ನೋಡ್ತೀವಿ, ಹನಿಕ್ ಹಾಕ್ತೀವಿ. ಪುಸ್ತಕವನ್ನು ನೋಡಬೇಕು ಅನ್ನಿಸಂಗಿಲ್ಲ, ಪುಸ್ತಕವನ್ನು ಓದಬೇಕು ಅನ್ನಿಸಂಗಿಲ್ಲ. ಮನುಷ್ಯನ ಜೀವನ ಕೆಟ್ಟು ಹೋಗಿಬಿಟ್ಟದ. ಒಂದು ಅರ್ಬಿ ಅಂಗಡಿಗೆ 4 ಜನ ಹೊಂಟ್ರಪ್ಪ ಅಂದ್ರೆ ನಾವು ಬರ್ತೀವಿ ಅಂತೀವಿ. ಒಂದು ಸಿನಿಮಾ ಟಾಕೇಜಿಗೆ ಸಿನಿಮಾ ನೋಡಕ್ಕೆ ಹೊಂಟ್ರೆ ನಾವು ಬರ್ತೀವಿ ಅಂತೀವಿ. ಒಂದು ಮದುವೆಗೆ ಹೋಗ್ಬೇಕಂದ್ರೆ ಅಲ್ಲಿ ಬರ್ತೀವಿ, ಒಂದು ಕುಬಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಬರ್ತೀವಿ ಅಂತೀವಿ. ನೆನಪಿಟ್ಟುಕೊಳ್ರಿ, ಮದುವೆಗೆ ಹೋಗಾಕ ಕೈ ಜೋಡಿಸ್ತೀವಿ, ಕುಬಸಕ್ಕೆ ಹೋಗಾಕ ಕೈ ಜೋಡಿಸ್ತೀವಿ, ಅರ್ಬಿ ಅಂಗಡಿಗೆ ಹೋಗಾಕ ಕೈ ಜೋಡಿಸ್ತೀವಿ. ಮಠಮಾನ್ಯಗಳಿಗೆ ಹೋಗೋದು ಬತ್ತಂದ್ರೆ ಮೂಗು ಮುರಿತೀವಿ. ಹೌದಲ್ಲವ? ಬಹಳ ಕೆಟ್ಟತ್ತು ಮನುಷ್ಯನ ಜೀವನ. ಕೆಟ್ಟಿರುವ ಈ ಮನುಷ್ಯನ ಜೀವನಕ್ಕೆ ಒಂದಿಷ್ಟು ಮಲಾಮ್ ಹಚ್ಚೋದು, ಒಂದಿಷ್ಟು ಉತ್ಕೃಷ್ಟಗೊಳಿಸೋದು, ಒಂದಿಷ್ಟು ಸಾಧನಾ ಚತುಷ್ಪಯದೊಳಗೆ ನಡೆಸುವ ಒಂದು ಪ್ರಯತ್ನವು ಈ ಪ್ರವಚನ ಅಂತ ಹೇಳಿ, ಜೀವನ ದರ್ಶನ ಅಂತ ಹೇಳಿ. ಬಹಳಷ್ಟು ಜನ ಮಕ್ಕಳು ಬಂದಾರೆ. ನಿನ್ನೆ ನಾನು ಪ್ರವಚನ ಮುಗಿಸ್ಕೊಂಡು ಗಾಡಿ ಮೇಲೆ ಹೊಂಟಿದ್ನೇವ ನಮ್ಮ ಮನೆಗೆ. ಹೋಗೋ ಕಾಲಕ್ಕೆ ಒಬ್ಬಕ್ಕೆ ಮುದುಕಿ ಕೈ ಮಾಡಿ ತರಬಿದಳು. ತಲೆ ಒಳಗಿರೋ ಕೂದಲು ಬೆಳ್ಳಗಾಗ್ಯಾವ. ಮುದುಕಿ ಆಯುಷ್ ಪೂರ್ತಿ ದುಡಿದಿರೋ ಮುದುಕಿ ಹೇಳಾಕತ್ತಾಳ. ಏನಂತ ಹೇಳಾಕತ್ತಾಳ ಅಂದ್ರೆ, ನಮ್ಮ ಬಗ್ಗೆ ಸ್ವಲ್ಪ ಹೇಳಿರ್ಲ. ನಾ ಅಂತ ಹೇಳಿದೆ, ಏನು ನಿಮ್ಮ ಬಗ್ಗೆ ಹೇಳುದೇವ ಅಂತಂದೆ. ಮುದುಕಿ ಹೇಳ್ತು, ನಮ್ಮ ಜೀವನದ ಬಗ್ಗೆ ಸ್ವಲ್ಪ ಹೇಳ್ರಪ್ಪ, ನಾವು ಅದೀವಿ, ನಮ್ಮನ್ನೊಂದು ಸ್ವಲ್ಪ ನೆನಪು ಮಾಡ್ಕೊಳ್ರಿ. ನಾ ಕೇಳಿದೆ ಏನು ಹೇಳ್ಬೇಕು ಮುದುಕಿ ಅಂತ ಹೇಳಿದಾಗ, ಮುದುಕಿ ಅದ್ಭುತವಾಗಿರೋ ಮಾತು ಹೇಳ್ತು. ಯಪ್ಪ, ಆ ದೇವರು ಈ ದೇವರು ಬಗ್ಗೆ ಹೇಳಕತ್ತೀರಿ, ಮನೆ ಒಳಗ ತಾಯಿ ಅನ್ನೋದೊಂದು ದೇವರತ್ತಿ, ಆ ದೇವರನ್ನ ಮಂದಿ ಮರ್ತತ್ತಿ, ಆ ದೇವರ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತ. ಹೌದೇವಾ, ನಮ್ಮ ಪ್ರವಚನದೊಳಗೆ ಅದೊಂದು ವಿಷಯ ಅದ. ಏನು ವಿಷಯ ಅದ ಎಂದ್ರೆ, ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡೋದು, ತಂದೆ ತಾಯಿಗಳನ್ನ ಪ್ರೇಮದಿಂದ ನೋಡೋದು ವಿಷಯ ಅದ ವಿಷಯ ಅದ. ಯಾಕಂದ್ರೆ ಅವ್ವ ನೋಡ್ರಿ, ಅವ್ವ ಅನ್ನೋ ಶಬ್ದ ನೀವು ಸುಮ್ಮನೆ ಹಂಗೆ ಅಂದ್ಬಿಡ್ರಿ. ಅವ್ವ ಅಂತನ್ರಿ,
ಹಿಂಗೆ ನಿಮ್ಮ ಹೊಂಕ್ಲ ಐತಲ್ಲ ಹಿಡ್ಕೊಂಡು ಅವ್ವ ಅಂತನ್ರಿ. ಅವ್ವ ಅಂತಂದ್ರೆ ಅಲ್ಲಿ ಜುಮ್ ಅನಿಸ್ತದ. ಯಾಕೆ ಜುಮ್ ಅನಿಸ್ತೈತಿ ಅಂದ್ರೆ ನೀ ಬಂದದ ಜಾಗ ಅಲ್ಲಿ ಐತಿ. ಓ ತಮ್ಮ, ಮಮ್ಮಿ ಅಂದಾಗ ಅನ್ಸಂಗಿಲ್ಲ, ಅವ್ವ ಅಂದಾಗ ಮಾತ್ರ ಹೊಟ್ಟೆ ಒಳಗೆ ಯಾಕೆ ಜುಮ್ ಅನಿಸ್ತದ ಅಂತಂದ್ರೆ ಅಮ್ಮ ಅನ್ನತಕ್ಕಂತಹ ಅಕ್ಷರ ಏನೈತಲ್ಲ ಅದು ಏನು ಗುರುತಿಸಿ ಕೊಡ್ತದಂದ್ರೆ ಹೊಟ್ಟಿ ಒಳಗಿಂದ ಬಂದಿಯೋ ಕೆಟ್ಟ ಹೋಗಬೇಡೋ, ತಾಯಿ ಪಾದ ಹಿಡಿದು ಜಗವನ್ನ ಗೆಲ್ಲು ಅನ್ನತಕ್ಕಂಥದನ್ನು ತೋರಿಸಿಕೊಡ್ತದ ಇದು.